ಯಮ್ಮಿಯಾಗಿ ಹೆಲ್ದಿಯಾಗಿ ಸ್ವೀಟ್ ಕಾರ್ನ್ ದೋಸೆ ಹೆಂಗ್ ಮಾಡೋದು ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತಿಲ್ಲಿ ಸ್ವೀಟ್ ಕಾರ್ನ್ ದೋಸೆ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಥಿಂಗ್, ಸ್ವೀಟ್ ಕಾರ್ನ್ನ ಬಿಡಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು, ಬಾಂಬೆ ರವೆ, ಆಮೇಲೆ ಓಟ್ಸ್ ಸ್ವಲ್ಪ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಅದೇ ಮಿಕ್ಸಿಗೆ ನೀವು ಬಿಡಿಸಿಟ್ಟಂಥ ಸ್ವೀಟ್ ಕಾರ್ನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಬೇಕಿದ್ದರೆ ಕಾಯಿ ತುರಿನ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ನೀರು ಹಾಕ್ಕೊಳ್ಳಿ. ಬೇಕಿದ್ದರೆ ಪೇಸ್ಟ್ ಮಾಡಿಕೊಂಡು ಈ ಒಂದು ಮಿಶ್ರಣನ ರವೆ ಇರುತ್ತಲ್ವ, ರವೆ ಮತ್ತು ಓಟ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಮಿಕ್ಸ್ ಮಾಡೋವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಮ್ಮ ಈ ನಾರ್ಮಲ್ ದೋಸೆ ಹಿಟ್ಟಿನ ಹದ ಇರುತ್ತಲ್ವ, ಆ ಹದಕ್ಕೆ ಬ್ಯಾಟರನ್ನು ತಂದಿಟ್ಕೊಳ್ಳಿ. ಈ ದೋಸೆ ಸ್ವೀಟ್ ಕಾರ್ನ್ದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ವಾವ್, ಇನ್ನೂ ಬೇಕು ಅನಿಸುತ್ತೆ. ಬಟ್ ಇದು ಒದಗೋದಿಲ್ಲ. ಸೊ ಎಷ್ಟು ರವೆ ಬೇಕೋ ಅಷ್ಟು ರವೆನ ಹಾಕ್ಕೊಳ್ಳೇಬೇಕು ನೀವು. ಓಟ್ಸ್ ಪೌಡರ್ ಕೂಡ ನೀವು ಓಟ್ಸ್ 1 ಬೌಲ್ ಅಥವಾ 2 ಬೌಲ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೆ ತಕ್ಕನಂಗೆ ನೀವು ಹಾಕ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಒಂದು 10-15 ಮಿನಿಟ್ಸ್ ಬಿಟ್ಟು ಒಂದು ತವಾ ಇಟ್ಟು ಅದ್ರ ಮೇಲೆ ದೋಸೆನ ಸವರಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಸವರ್ಬೋದು. ಎಷ್ಟು ದೊಡ್ಡ ದೋಸೆ ಬೇಕಾದರೂ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳಿ, ಎಣ್ಣೆಗಿಂತ ತುಪ್ಪನ ಹಾಕಿ ತಿಂದರೆ ಇನ್ನೂ ರುಚಿ ಜಾಸ್ತಿಯಾಗಿರುತ್ತೆ. ಈ ದೋಸೆ ಬೇಡ ಅನ್ನೋರೆಲ್ಲ 3-4 ಈ ಥರ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಹೆಲ್ದಿ ಕೂಡ. ಸ್ವೀಟ್ ಕಾರ್ನ್ ಏನು ಕೆಟ್ಟದಲ್ಲ. ಆಮೇಲೆ ಓಟ್ಸ್ ಕೂಡ ತುಂಬಾ ಒಳ್ಳೆಯದು, ರವೆನೂ ಒಳ್ಳೆಯದು. ಸೊ ಇನ್ನೊಂದೇನು ಅಂತಂದರೆ, ಈ ಸ್ವೀಟ್ ಕಾರ್ನ್ ದೋಸೆಗೆ ಚಟ್ನಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಆದಷ್ಟು ಗೊಜ್ಜು, ಈ ಸೀಮೆ ಬದನೆಕಾಯಿ ಗೊಜ್ಜು, ಆಮೇಲೆ ದೊಡ್ಡಮೆಣ್ಸಿನ್ಕಾಯಿ ಗೊಜ್ಜು ಆ ಥರ ಮಾಡಿಕೊಂಡು ನೀವು ದೋಸೆನ ತಿಂದರೆ ಆಹಾ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಸ್ವೀಟ್ ಕಾರ್ನ್ ದೋಸೆ ಮಾಡಿ ತಿನ್ನೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ಮಿನಿ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೆಲ್ದಿಯಾಗಿ ತಿನ್ನಿ, ಹೆಲ್ದಿಯಾಗಿ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ನಾಳೆ ಮತ್ತೆ ನನ್ನ ಇನ್ನೊಂದು ಕುಕ್ಕಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.